ಮೈಸೂರಿನಲ್ಲಿ ಕಂಡು ಕೇಳರಿಯದ ಅತಿ ದೊಡ್ಡ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ದರೋಡೆಕೋರರು ತೆಗೆದುಕೊಂಡ ಸಮಯ ಕೇವಲ 4 ರಿಂದ 5 ನಿಮಿಷ ಮಾತ್ರ. ಆ 4 ರಿಂದ 5 ನಿಮಿಷಗಳಲ್ಲಿ ದರೋಡೆಕೋರರು ಬಾಚಿದ ಚಿನ್ನಾಭರಣಗಳ ಸಂಖ್ಯೆ ಹಾಗೆ ಯಾವ ರೀತಿ ಅವರು ಎಲ್ಲದಕ್ಕೂ ತಯಾರಾಗಿ ಬಂದಿದ್ರು, ಇನ್ನೊಬ್ಬರ ಜೀವ ತೆಗೆಯೋದಕ್ಕೂ ಹೇಸ್ತಾ ಇರಲಿಲ್ಲ ಅನ್ನೋದಕ್ಕೆ ಡೀಟೇಲ್ಸ್ ಇದೆ ನಮ್ಮ ಹತ್ರ. ಚಿನ್ನ ಹಾಗೂ ವಜ್ರ ದೊಡ್ಡ ಪ್ರಮಾಣದಲ್ಲಿ ರಾಬರಿ ಆಯಿತು. ಬ್ಯಾಗ್ ಮಾತ್ರ ಅಲ್ಲ, ಪ್ಯಾಂಟ್ ಜೇಬ್ನಲ್ಲೂ ಕೂಡ ಚಿನ್ನವನ್ನ ತುಂಬಿಸಿಕೊಂಡು ಕಾಲ್ ಕಿತ್ತಿದ್ರು ದರೋಡೆಕೋರರು. ಮೈಸೂರು ಜಿಲ್ಲೆಯ ಹುಣಸೂರು ಚಿನ್ನದಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕಳೆದ ಹಾಗೆ ಒಂದೊಂದೇ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಇಲ್ಲಿ ತನಕ ಆಶ್ಚರ್ಯ ಅಂದ್ರೆ ದರೋಡೆಕೋರರ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಬ್ಯಾಗ್ಗಳಲ್ಲಿ ತುಂಬಿಸಿಕೊಂಡಿದ್ದಲ್ಲದೆ ಹೋಗ್ಬೇಕಾದ್ರೆ ಜೇಬ್ಗಳಲ್ಲೂ ಕೂಡ ಚಿನ್ನವನ್ನ ತುಂಬಿಸ್ಕೊಂಡು ಹೋದ್ರು. ಜೇಬ್ನಲ್ಲಿ ಚಿನ್ನ ಅಂದ್ರೆ ಆ ಚಿಕ್ಕ ಚಿಕ್ಕ ಟ್ರೇನಲ್ಲಿ ಇದ್ದಂತಹ ಉಂಗ್ರ ಗಿಂಗ್ರ ಪ್ರಾಬಬ್ಲಿ ಅಥವಾ ಕಾಯಿನ್ಸು ಆ ಥರ ಯಾವುದನ್ನು ಬಿಡಬಾರ್ದು ಅಂತ ಯೋಚನೆ ಮಾಡ್ಕೊಂಡಿದ್ರು. ಇನ್ನೂ ಒಂದು ಸ್ವಲ್ಪ ಸಮಯ ಹೆಚ್ಚು ಸಿಕ್ಕಿದ್ರೆ ಇಡೀ ಚಿನ್ನದಂಗಡಿಯನ್ನೇ ಧ್ವಂಸ ಮಾಡಿಬಿಡ್ತಾ ಇದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ಲೂಟಿ ಮಾಡೋದ್ರ ಮೂಲಕ ಧ್ವಂಸ ಮಾಡಿಬಿಡ್ತಾ ಇದ್ರ ಅಂತ. ಇನ್ನೊಂದು ಕಡೆಗೆ ಈ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಒಂದ್ ಕಡೆಗೆ ಬ್ಯಾಗ್ ಸಮೇತ ಓಡಿ ಹೋಗುವಂತಹ ದರೋಡೆಕೋರರು ಕೈಯಲ್ಲಿ ಗನ್ ಇಟ್ಕೊಂಡಿದ್ದಾರೆ. ಇನ್ನು 3 ಜನ ಬೈಕಲ್ಲಿ ಬರ್ತಾರೆ, ಅವ್ರ ಕೈಯಲ್ಲೂ ಕೂಡ ಗನ್ ಇರುತ್ತೆ. ಅವ್ರ ಹಿಂದೆಗಡೆನೆ ಕೆಲವೇ ಸೆಕೆಂಡ್ಗಳಲ್ಲಿ ಸಿಬ್ಬಂದಿಗಳು ಅಟ್ಟಿಸ್ಕೊಂಡು ಬರ್ತಾರೆ. ಅವ್ರನ್ನ ಹಿಡಿಯೋ ಪ್ರಯತ್ನವನ್ನು ಮಾಡ್ತಾರೆ. ರೋಡಲ್ಲಿ ಕೂಡ ಕೂಗ್ಕೊಳ್ತಾರೆ ಅವರು, ಇವ್ರನ್ನ ಹಿಡೀರಿ ಕಳ್ಳ ಕಳ್ಳ ಅಂತ. ಕೈಗೆ ಕಲ್ ಸಿಕ್ಕಿರುತ್ತೆ. ಆ ಮೂಲಕ ಅವ್ರಿಗೆ ಪ್ರತಿರೋಧ ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ. ಬಟ್ ಅಷ್ಟರಲ್ಲಾಗಲೇ ಫೈರಿಂಗ್ ಓಪನ್ ಮಾಡಿದ್ರು ದರೋಡೆಕೋರರು ಅಂತ. ಆ ಫೈರಿಂಗ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಯಾರಿಗಾದ್ರೂ ತಾಕಿದ್ದಿದ್ರೆ ಅವ್ರ ಪ್ರಾಣಕ್ಕೆ ಸಂಚಕಾರ ಬರ್ತಾ ಇತ್ತು. ಯಾಕಂದ್ರೆ ಅವ್ರು ಎಲ್ಲರ ಹತ್ರ ಇದ್ದಿದ್ದು ಅಸಲಿ ಗನ್. ಆಮೇಲೆ ಇನ್ನೊಂದು ವಿಜುವಲ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಯಾರಾದ್ರೂ ಪ್ರತಿರೋಧವನ್ನು ತೋರಿಸಿದ್ರೆ ಅವ್ರ ಕತೆ ಏನಾಗಿರ್ತಾ ಇತ್ತು ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಚಿನ್ನವನ್ನ ದರೋಡೆ ಮಾಡಿದ ದರೋಡೆಕೋರರ ದರೋಡೆಯ ಸ್ವರೂಪ ಹೇಗಿತ್ತು ಅನ್ನೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಬಹಳ ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ, ಯಾರನ್ನಾದ್ರೂ ಕೊಂದು ತೀರೋದಾದ್ರೂ ಸರಿನೇ ಅನ್ನೋ ರೀತಿನಲ್ಲಿ ನೋಡಿ. 3 ಟ್ರೇನಲ್ಲಿ 70 ಚಿನ್ನದ ಉಂಗುರಗಳಿದ್ವು. ಪ್ಯಾಂಟ್ ಜೇಬಿಗೆ ಅಷ್ಟು ಉಂಗುರಗಳನ್ನು ಹಾಕೊಂಡಿದ್ದಾರೆ. ಚಿನ್ನದ ಟ್ರೇಗಳನ್ನ ಸಿಬ್ಬಂದಿಯಿಂದ ಹೊರಗೆ ತೆಗೆಸಿದ ದುಷ್ಕರ್ಮಿ ಪ್ಯಾಂಟಲ್ಲಿ ತುಂಬಿಸ್ಕೊಂಡಿದ್ದಾನೆ, ಜೇಬಲ್ಲಿ ತುಂಬಿಸ್ಕೊಂಡಿದ್ದಾನೆ. ಎಷ್ಟು ಅವಕಾಶ ಇತ್ತು ಅಷ್ಟನ್ನು ಕೂಡ ತುಂಬಿಸ್ಕೊಂಡಿದ್ದಾನೆ. ಮ್ಯಾನೇಜರ್ ಹಿಂದೆ ಗನ್ ಹಿಡಿದು ಮತ್ತೊಬ್ಬ ದರೋಡೆಕೋರ ಓಡಿದ್ದಾನೆ. ಎಲ್ಲ ದೃಶ್ಯಾವಳಿಗಳು ಚಿನ್ನದಂಗಡಿಯ CCTVಯಲ್ಲಿ ಸೆರೆಯಾಗಿದೆ ಮತ್ತು ಅಲ್ಲೇ ಸುತ್ತಮುತ್ತ ಇದ್ದಂತಹ CCTVಯಲ್ಲೂ ರೆಕಾರ್ಡ್ ಆಗಿದೆ. ನಿಮಗೆ ಈ ವಿಜುವಲ್ ನೋಡಿ ತೋರಿಸ್ತಾ ಇದೀವಲ್ಲ, ಇದರಲ್ಲಿ 2 ರೀತಿ ಡೀಟೇಲ್ಸ್ ಕೊಡ್ತೀವಿ. ಒಂದು, ಅವ್ನು ಗನ್ ಹಿಡ್ಕೊಂಡು ಎಲ್ರಿಗೂ ಹೆದರಿಸ್ತಾ ಇರೋದು. ಆ ಸಿಬ್ಬಂದಿಗಳು ಯಾರಿದ್ರು ಅವ್ರಿಗೆಲ್ರಿಗೂ ಕೂಡ ಆಚೆ ಬನ್ನಿ ನಿಮ್ಮ ಜಾಗದಿಂದ ಅಂತ ಹೇಳ್ತಾ ಇರೋದು. ಈ ಟೈಮಲ್ಲಿ ಅಲ್ಲಿ ಇನ್ನೂ 3 ಜನ ಇರ್ತಾರೆ. ಆ 3 ಜನ ಹುಡುಗಿಯರಿಗೆ ಏನಾಗ್ತಿದೆ ತಮ್ಮ ಹಿಂದೆಗಡೆ ಒಬ್ಬ ಗನ್ ಹಿಡ್ಕೊಂಡು ತಿರುಗ್ತಾ ಇದ್ದಾನೆ ಅನ್ನೋದು ಗೊತ್ತೇ ಆಗಲ್ಲ. ಸ್ಟಾರ್ಟಿಂಗಲ್ಲಿ ಚಿನ್ನ ಖರೀದಿಯಲ್ಲಿ ಬ್ಯುಸಿ ಇರ್ತಾರೆ, ಅವರು ಉಂಗ್ರ ನೋಡಿದ್ರಲ್ಲಿ ಬ್ಯುಸಿ ಇರ್ತಾರೆ. ಆಮೇಲೆ ಎಲ್ಲರನ್ನ ಕೂಡ ನೀವು ಹ್ಯಾಂಡ್ಸ್ ಅಪ್ ಮಾಡಬೇಕು ಅಂತ ಮಂಡಿ ಮೇಲೆ ಕೂರಿಸ್ತಾರೆ. ಎಲ್ರಿಗೂ ಕೂಡ ಹೆದರಿಸೋ ಪ್ರಯತ್ನ. ಈ ಟೈಮಲ್ಲಿ ಯಾರಾದರೂ ಗನ್ ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಓಡೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಿದ್ರೆ ಅವ್ರ ಸ್ಥಿತಿ ಏನಾಗಿರಬಹುದಾಗಿತ್ತು ಅಂತ ನಾವು ಊಹೆ ಮಾಡ್ಕೊಳ್ಳೋದು ಕಷ್ಟ. ಯಾಕಂದರೆ ಎಲ್ಲ ಒರಿಜಿನಲ್ ಗನ್. ಎಲ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೆದರಿಸ್ತಾ ಇರೋ ಸಂದರ್ಭ ಇದು. ಆಮೇಲೆ ಬರ್ತಾನೆ, ಕೆಲವರಿಗೆ ಅಂದರೆ ಆತ ಯಾರ್ಯಾರಿಗೆ ನಿಂತ್ಕೊ ಅಂತ ಹೇಳ್ತಾನೆ ಅವ್ರ ಹತ್ರ ಮಾತ್ರ, ಯಾರ ಹತ್ರ ಕೆಲಸ ತೆಗಿಸ್ಬೇಕು ಅವ್ರ ಹತ್ರ ಮಾತ್ರ ನಿಂತ್ಕೊಂಡು ಎಲ್ಲ ತುಂಬಿಸಿ ಅಂತ ಹೇಳಬೇಕಾಗಿರೋ ಸಂದರ್ಭ. ಉಳಿದವರು ಅಲುಗಾಡದಂತೆ ನೋಡ್ಕೊಳ್ತಾರೆ. ಚಿನ್ನದ ಟ್ರೇಗಳು ಅಂದರೆ ಆ ಉಂಗುರ ಇದ್ದಂತಹ ಟ್ರೇಗಳಲ್ಲಿ ನೋಡಿ, ಅಲ್ಲಿ ಆ ಉಂಗುರಗಳನ್ನು ಒಂದೊಂದಾಗೆ ತಗೊಳ್ಳುವಂತಹ ದೃಶ್ಯ ಸಿಕ್ಕಿದೆ. ಅಷ್ಟು ಟ್ರೇನಲ್ಲಿ ಅದು 8 ಗ್ರಾಮ್ದು ಇರುತ್ತೆ ಒಂದೊಂದು ಉಂಗುರ, 2 ಗ್ರಾಮ್ದು ಇರುತ್ತೆ, 3 ಗ್ರಾಮ್ದು ಇರುತ್ತೆ. ಸೊ ಎಲ್ಲನೂ ಕೂಡ ಅವರೇ ತಗೊಳ್ತಾ ಇರೋ ಸಂದರ್ಭ. ಎಂಥ ಪ್ಯಾನಿಕ್ ಸಿಚುವೇಶನ್ ಅನ್ನೋದನ್ನು ಇನ್ನೊಂದು ಕಡೆಗೆ ನೀವು ನೋಡ್ತಾ ಇದ್ದೀರಿ. ಸಿಬ್ಬಂದಿಗಳಿಗೆ ಆವರಿಸಿರುವಂತಹ ಭಯ. ಒಂದು ಕೈಯಲ್ಲಿ ಉಂಗ್ರನ ಅವನ ಟ್ರೇಯಿಂದ ತಗೊಳ್ತಾ ಇದ್ದಾನೆ, ದೋಚ್ತಾ ಇದ್ದಾನೆ, ಇನ್ನೊಂದು ಕೈಯಲ್ಲಿ ಗನ್.